ನಮಸ್ಕಾರ. ಸೋನಿನಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. 10 ವರ್ಷಗಳಲ್ಲಿ ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೇನೆ. ಕೇಂದ್ರ ಸಚಿವ ಭಗವಂತ್ ಖೂಬಾ. 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು 184 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಲೋಕಸಭೆ ಚುನಾವಣೆ ಆರ್ಪಿಐ ಅಂಬೇಡ್ಕರ್ ಪಕ್ಷದ ಅಭ್ಯರ್ಥಿ ಮಹೇಶ್ ಗೋರ್ನಾಳ್ಕರ್ ಅವರಿಗೆ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಬೆಂಬಲ. ಮೂಲಭಾರತಿ. 10 ವರ್ಷಗಳಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮರಾಠ ಸಮಾಜಕ್ಕಾಗಿ ಹಲವು ಅಭಿವೃದ್ಧಿಗಳು ಮಾಡಿದ್ದಾರೆ. ಮಾಜಿ ಶಾಸಕ ಎಂಜಿ ಮೋಳೆ. ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಅವರಿಗೆ ಬೆಂಬಲ. ಸುಮಂತ. ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಕನ್ನಡ ಸಂಘಟನೆಗಳಿಂದ ಕಾಂಗ್ರೆಸ್ ಅಭ್ಯರ್ಥಿಗೆ ಬೆಂಬಲ. ಸುಬ್ಬಣ್ಣ ಕರಕನಳ್ಳಿ. ಸುದ್ದಿಯ ವಿವರಗಳು. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವರು ಹಾಗೂ ಬಿಜೆಪಿ ಅಭ್ಯರ್ಥಿ ಭಗವಂತ್ ಖೂಬಾ ಅವರು, ಕಳೆದ 10 ವರ್ಷಗಳಲ್ಲಿ ಸಂಸದ್ ಹಾಗೂ ಕೇಂದ್ರ ಸಚಿವನಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೇನೆ. ಇನ್ನೊಂದು ಅವಕಾಶ ಕೊಟ್ಟಿದ್ದರೆ ಇನ್ನುಳಿದ ಅಭಿವೃದ್ಧಿ ಕಾರ್ಯಗಳು ಮಾಡುವೆ ಎಂದು ಹೇಳಿದರು. ಕಳೆದ 10 ವರ್ಷದಲ್ಲಿ 2014ಕ್ಕಿಂತ ಮುಂಚೆ ಜಿಲ್ಲೆಯಲ್ಲಿ ಏನೇನು ಕೊರತೆ ಇದ್ದವು ಆ ಎಲ್ಲ ಅನೇಕ ಕೊರತೆಗಳನ್ನು ಪೂರ್ಣಗೊಳಿಸಿದ್ದೀವಿ. ಇನ್ನೂ ಬೀದರ್ ಜಿಲ್ಲೆ ಅತಿ ಪ್ರಾಸ್ಪರಸ್ ಆಗಬೇಕು ಅಂದರೆ ಇನ್ನೂ ಅನೇಕ ಯೋಜನೆಗಳನ್ನು ಮುಂದೆ ತರಬೇಕಾಗಿದೆ. ನಾನು ಕೂಡ ಎಂದು ರಾಜಕೀಯದಲ್ಲಿ ಇದ್ದಿಲ್ಲ, ಒಂದು ಸಾಮಾನ್ಯ ನಾಗರಿಕನಾಗಿ ಜಿಲ್ಲೆಯ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕನ್ನುವಂಥ ಕನಸನ್ನು ಕಂಡಿದ್ದ. ಭಾರತೀಯ ಜನತಾ ಪಕ್ಷ ನನಗೆ ಒಂದು ಜನಪ್ರತಿನಿಧಿ ಮಾಡಿ ಜನ ಆಶೀರ್ವಾದದಿಂದ ಅವಕಾಶವನ್ನು ಮಾಡಿಕೊಟ್ಟಿದ ಮೇಲೆ ಯಾವ ಕನಸನ್ನು ನಾನು ಕಂಡಿದ್ದೀನೋ ಆ ಕನಸಿನ ಪೂರಕವಾಗಿ ಕಳೆದ 10 ವರ್ಷದಲ್ಲಿ ಶತಾಯಗತಾಯ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಅನೇಕ ಜಿಲ್ಲೆಗಳಲ್ಲಿ ಇಂಥ ಯೋಜನೆಗಳನ್ನು, ಸಿಗಲಾರದ ಯೋಜನೆಗಳನ್ನು ನಮ್ಮ ಬೀದರ್ ಜಿಲ್ಲೆಗೆ ತಂದಿದ್ದಂಥದ್ದು ಅನೇಕ ಬಾರಿ ನಿಮ್ಮ ಸಮ್ಮುಖದಲ್ಲಿ ನಾನು ವಿಷಯಗಳನ್ನು ಹಂಚಿಕೊಂಡಿದ್ದೀನಿ. ನಾನು ಕೂಡ ನನ್ನ ಬೀದರ್ ಜಿಲ್ಲೆ ಅಟ್ 2047 ಭಾರತದ GDPಯಲ್ಲಿ, ಭಾರತದ ಆರ್ಥಿಕತೆಯಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಕೊಡುಗೆ ಕೂಡ ಒಳ್ಳೆ ರೀತಿಯಲ್ಲಿ ಇರಬೇಕು, ಸರಿಸಮಾನವಾಗಿರಬೇಕು ಅನ್ನುವಂಥ ಕನಸನ್ನು ಕಂಡಿದ್ದೀನಿ. ಹೀಗಾಗಿ ಮತ್ತೊಮ್ಮೆ ಜನರ ಆಶೀರ್ವಾದವನ್ನು ಪಡೆದು 3ನೇ ಅವಧಿಗೆ ಮೋದಿಯವರ ಸರ್ಕಾರದಲ್ಲಿ ಬೀದರ್ ಜಿಲ್ಲೆ ಮತ್ತೆ ಪ್ರತಿಯೊಬ್ಬರ ಆರ್ಥಿಕ ಏಳಿಗೆ ಕಾಣಬೇಕು, ಅವಕಾಶಗಳನ್ನು ಒದಗಿಸಿಕೊಡ್ಬೇಕು. ಆ ಎಲ್ಲ ಯೋಜನೆಗಳನ್ನು ಮತ್ತಷ್ಟು ಜಾಸ್ತಿ ತಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾನು ಪ್ರಯತ್ನವನ್ನು ಮಾಡ್ತೀನಿ ಅಂತ ನನ್ನ ಕ್ಷೇತ್ರದ ಮತದಾರ ದೇವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೀಗಾಗಿ ಇವಾಗ ಚುನಾವಣೆಯಲ್ಲಿ ಹಣ ಹಂಚಬೇಕಾದ್ರೆ ಹಣದ ಮೂಲ ಯಾವುದು? ಭ್ರಷ್ಟಾಚಾರ. ಕಾಂಗ್ರೆಸ್ಸಿನವರು ಅವ್ರ ಹತ್ರ ಯಾವುದು ಕಾರ್ಖಾನೆ ಇಲ್ಲ, ಏನು ಹೋಟೆಲ್ ಬಿಸ್ನೆಸ್ ಇಲ್ಲ, ಏನು ಜಮೀನ್ದಾರಿ ಭಾಳ ಅಂತ ತಿಳಿದು ಒಂದು ಕೋಟ್ಯಾನಿಗಟ್ಟಲೆ ಜಮೀನಲ್ಲಿ ಬೆಳೀತಾರಂತಿಲ್ಲ, ಯಾವುದೇ ವ್ಯವಹಾರ ಇಲ್ಲ. ಆದರೆ 100 ಕೋಟಿ ಹಣ ಚುನಾವಣೆಯಲ್ಲಿ ಸುರಿಲಕ್ಕೆ ಮುಂದಾಗಿರೋದ್ರೆ ನಾನು ಕಳೆದ ಅನೇಕ ತಿಂಗಳಿಂದ ಸ್ಪಷ್ಟವಾಗಿ ಹೇಳ್ತೇನೆ, ಭ್ರಷ್ಟಾಚಾರಿ ಜನ ಅವರು ನನ್ನ ಮೇಲೇ ಅನೇಕ ಭ್ರಷ್ಟಾಚಾರ ಆರೋಪಗಳನ್ನು ಮಾಡುವಂಥ ಪ್ರಯತ್ನ ಮಾಡಿದ್ರು. ಆದರೆ ಇವತ್ತು ಹಣ ಹಂಚುವುದರ ಮೂಲಕ ಸಾಬೀತಾಗಿದ್ದಾರೆ. ಅವರು DCC ಬ್ಯಾಂಕಿನ ಸಿಬ್ಬಂದಿಗಳಿಗೆ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ, ಇನ್ನೂ 2 ಅಥವಾ 3 ತಿಂಗಳಲ್ಲಿ ನಿಮ್ಮ ಅಧ್ಯಕ್ಷ ಆ ಕುರ್ಚಿ ಮೇಲೆ ಇರೋದು. ನಾನು ನಿಮಗೆ ವಾರ್ನಿಂಗ್ ಮಾಡ್ತಾ ಇಲ್ಲ, ಕಿವಿ ಮಾತು ಹೇಳ್ತಾ ಇದ್ದೀನಿ. ಯಾರ್ಯಾರು ಈ ಚುನಾವಣೆಯಲ್ಲಿ ತೊಡಗಿಸ್ಕೊಂಡಿರ್ತೀರೋ ನಿಮ್ಮ ಮೇಲೆ ಕಾನೂನಿನ ಕ್ರಮ ಸಖತ್ತಾಗಿ ಆಗ್ತದೆ. ಅದು PKPSನ ಸೆಕ್ರೆಟರಿ ಆಗಿರ್ಬೋದು, DCC ಬ್ಯಾಂಕಿನ ಅಧಿಕಾರಿಗಳಾಗಿರ್ಬೋದು, ಮತ್ತು ಅವರ ಕಾಲೇಜಿನ ಸಿಬ್ಬಂದಿಗಳಾಗಿರ್ಬೋದು. ಹೀಗಾಗಿ ಇವತ್ತು ಕಾಂಗ್ರೆಸ್ ಸಂಪೂರ್ಣವಾಗಿ
ಸೋಲುವ ಭೀತಿಯಲ್ಲಿ ಎಲ್ಲವೂ ತನ್ನ ಆಟಗಳನ್ನು ಆಡ್ತದೆ. ಆದರೂ ಕೂಡ ಜನರ ತೀರ್ಪು, ಒಲವು ಭಾರತೀಯ ಜನತಾ ಪಕ್ಷದ ಕಡೆ ಅತಿ ಹೆಚ್ಚಿನ ಮತಗಳಿಂದ ಭಾರತೀಯ ಜನತಾ ಪಕ್ಷದಲ್ಲಿ ಗೆಲ್ತಿದೆ ಅನ್ನುವಂಥದ್ದನ್ನು ಹೇಳಿ ನನ್ನ ಮಾತಿಗೆ ವಿರಾಮನ ಕೊಡ್ತೀನಿ. ಧನ್ಯವಾದಗಳು. ನಾವು ಅದಕ್ಕೆ ಕಳೆದ 1.5 ತಿಂಗಳಿಂದ ಸತತವಾಗಿ ಚುನಾವಣಾ ಅಧಿಕಾರದ DC ಅವರಿಗೆ ಪತ್ರಗಳು ಬರ್ತೀವಿ. ಈ ಜಿಲ್ಲಾಡಳಿತಕ್ಕೆ ನಾಚಿಕೆ ಥರ ಕೆಲಸ ಮಾಡಿದ್ರೆ ಏನು ಮಾಡಬೇಕು? ಯಾರಾದರೂ ಕಾಂಗ್ರೆಸ್ದಲ್ಲಿ ಹೋದರೆ ಖಂಡಿತವಾಗಿ ಆ್ಯಕ್ಷನ್ ಆಗ್ತದೆ. ಆ್ಯಕ್ಷನ್ ಆಗ್ತದೆ. ಅವ್ರು ಹೇಳೋದೊಂದೇ ನಾನು ನೋಡಿ ಅಲ್ಲಿ ಏನು ಕ್ರಮ ತಗೊಳ್ಬೇಕು, ಸೂಕ್ತ ಕ್ರಮ ತಗೊಳ್ತೀವಿ. ಇವತ್ತೇನ ಏನಾದ್ರು ಎವಿಡೆನ್ಸ್ ಸಿಗ್ತವೆ ನಮ್ಗೆ. ಚಲೋ. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು 1947ರಿಂದ 2014ರವರೆಗೆ ಕೇಂದ್ರದಲ್ಲಿ ಅಧಿಕಾರ ನಡೆಸಿದ ಕಾಂಗ್ರೆಸ್ ಪಕ್ಷದವರು ಮಾಡದಷ್ಟು ಹೆಚ್ಚಿನ ಸಾಲವನ್ನು 2014ರಿಂದ 24ರವರೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಎಂದು ಆರೋಪಿಸಿದ್ದರು. ಅಲ್ಲದೆ ಕರ್ನಾಟಕ ರಾಜ್ಯದಲ್ಲಿ 20ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಿಸುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದರು. ಕಾಂಗ್ರೆಸ್ ಅಭ್ಯರ್ಥಿಯಾದ ಸಾಗರ್ ಖಂಡ್ರೆ ಅವರಿಗೆ ಮತ ನೀಡಿ ಗೆಲ್ಲಿಸಬೇಕೆಂದು ವಿನಂತಿಸಿಕೊಂಡರು. ನಮ್ಮ ದೇಶದ 1947ರಿಂದ 2014ರವರೆಗೂ ಈ ಪಬ್ಲಿಕ್ ಸೆಕ್ಟರ್ಸು ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಹಣ ಹಿಂದೆ ಎಲ್ಲ ತಗೊಂಡು ಕಟ್ಟಿದ್ದಂಥ ಒಂದು ಸಂಸ್ಥೆಗಳನ್ನು ಮಾರಿದ್ದಾರೆ. ಒಂದು 20-35 ಸಂಸ್ಥೆಗಳನ್ನು ಮಾರಿದ್ದಾರೆ. ಬಂದರುಗಳನ್ನು ಪ್ರೈವೇಟವ್ರು ಕೊಟ್ಟಿದ್ದಾರೆ, ಗಡಿಗಳನ್ನು ಪ್ರೈವೇಟವ್ರು ಕೊಟ್ಟಿದ್ದಾರೆ. ಅದೇ ರೀತಿ ಏರ್ಪೋರ್ಟ್ಗಳನ್ನು ಕೂಡ ಪ್ರೈವೇಟವ್ರಿಗೆ ಕೊಟ್ಟಿದ್ದಾರೆ ಅಂದರೆ ಮಾರಿಬಿಟ್ರು. ಸುಮಾರು 25,000 ಕಿಲೋಮೀಟ್ರಷ್ಟು ನ್ಯಾಷನಲ್ ಹೈವೇಸ್ನ ಪ್ರೈವೇಟೈಸೇಷನ್ ಮಾಡಿಬಿಟ್ರು. 40,000 ಕಿಲೋಮೀಟ್ರಷ್ಟು ಪವರ್ ಟ್ರಾನ್ಸ್ಮಿಷನ್ ಕೂಡ ಪ್ರೈವೇಟ್ನವ್ರು ಕೊಟ್ಟಿದ್ದಾರೆ. ಮತ್ತು ಆರ್ಥಿಕತೆ ಏನೋ 5 ಟ್ರಿಲಿಯನ್ನು 3 ಟ್ರಿಲಿಯನ್ನು ಅಂತ ಹೇಳ್ತಾರೆ. ಆದರೆ ವಾಸ್ತವವಾಗಿ 1947ರಿಂದ 2014ರವರೆಗೂ ಎಲ್ಲ ಪ್ರಧಾನಮಂತ್ರಿಗಳು 67 ವರ್ಷದಲ್ಲಿ ಮಾಡಿದಂಥ ಸಾಲ 53 ಲಕ್ಷ ಚಿಲ್ಲರೆ ಕೋಟಿ, 54 ಲಕ್ಷ ಕೋಟಿ ಅಂದ್ಕೊಳ್ಳಿ. ನರೇಂದ್ರ ಮೋದಿಯವರೊಬ್ಬರೇ 10 ವರ್ಷದಲ್ಲಿ 130 ಲಕ್ಷ ಕೋಟಿ ಹೊಸ ಸಾಲ ಮಾಡಿದ್ದಾರೆ. ಅಂದರೆ ನಮ್ಮ ದೇಶದ ಸಾಲ ಇವತ್ತು 184 ಲಕ್ಷ ಕೋಟಿ ಅಷ್ಟೇ. ಮೋದಿಯವರು ಅವರ ಸರ್ಕಾರ ಸಾಲ ಮಾಡಿದ್ದು ಬಿಟ್ಟರೆ ಅವರ ಸಾಧನೆ ಶೂನ್ಯ. ಮತ್ತು ಇಂಥ ಸಂದರ್ಭದಲ್ಲಿ ನಮ್ಮ ಲೋಕಸಭಾ ಸದಸ್ಯರುಗಳು ಯಾವುದೇ ಪಕ್ಷಾತೀತವಾಗಿ ನಮ್ಮ ರಾಜ್ಯಕ್ಕೆ ರೈತರ ಸಮಸ್ಯೆ ಇರ್ಬೋದು, ಬರಗಾಲಕ್ಕೆ ಹಣ ಕೊಡದೇ ಇರ್ತಕ್ಕಂಥದ್ದು, ಅಥವಾ ನಮ್ಮ ಟ್ಯಾಕ್ಸ್ಗೆ ನಮ್ಮಲ್ಲಿಂದ ಏನು ಹಣ ಹೋಗುತ್ತೆ ಅದಕ್ಕೆ ಸರಿಯಾಗಿ ನಮಗೆ ಒಂದು ಪರ್ಸೆಂಟೇಜ್ ಏನು 10 ಕೊಡ್ತಾರೆ ಇನ್ನೂ ಜಾಸ್ತಿ ಕೊಡುವಂಥ ವಿಚಾರ ಇರ್ಬೋದು. ಮತ್ತು ಇನ್ನಿತರ ವಿಚಾರಗಳು, ಪ್ರಕೃತಿ ವಿಕೋಪದಲ್ಲಿ ಯಾವುದೇ ಅನಾಹುತಗಳಾಗಿರ್ಬೋದು, ಅಥವಾ ರಾಜ್ಯದಲ್ಲಿ ನೆಲ ಭಾಷೆ ಜಲದ ಬಗ್ಗೆ ಏನಾದರೂ ಸಮಸ್ಯೆಗಳಾದಂಥ ಸಂದರ್ಭದಲ್ಲಿ ಸಮರ್ಪಕವಾಗಿ ನಮ್ಮ ರಾಜ್ಯದ MP ಗಳು ಲೋಕಸಭೆಯಲ್ಲಿ ಮಾತಾಡಬೇಕು. ಅವ್ರು ಯಾವುದೇ ಪಕ್ಷಕ್ಕೆ ಸೇರಿರ್ಬೋದು, ರಾಜ್ಯಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಮಾತಾಡುವಂಥ ಕೆಲಸ ಮಾಡಬೇಕು. ಈ 27 ಜನ ಅದನ್ನು ಮಾಡೋದಿಲ್ಲ. 5 ವರ್ಷದಿಂದ ಯಾರೂ ಕೂಡ ಮಾಡಲಿಲ್ಲ. ಅದರಿಂದ ಲೋಕಸಭೆಯಲ್ಲಿ ಜನರ ಪರವಾಗಿ, ಕರ್ನಾಟಕದ ಪರವಾಗಿ, ರೈತರ ಪರವಾಗಿ ಮಾತಾಡದೇ ಇರತಕ್ಕಂಥ ಲೋಕಸಭಾ ಸದಸ್ಯರು ಮನೇಲಿದ್ದರೆ ವಾಸಿ. ಅದರಿಂದ ಈ ಬಾರಿ ಇವರೆಲ್ಲ ಮನೆಗೆ ಹೋಗಿ ಹೊಸ ಮುಖಗಳು, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಸದಸ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಆದರೆ ಆಗೇನಾಗುತ್ತೆ, ಯಾರೇ ಪ್ರಧಾನಮಂತ್ರಿಗಳಾಗಿರಲಿ, ಮೋದಿಯವರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅದು ಯಾವುದೇ ಸರ್ಕಾರ ಇದ್ದರೂ ಕೂಡ ಈ ನಮಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟುವಂಥ ಕೆಲಸವನ್ನು ನಮ್ಮ ಲೋಕಸಭಾ ಸದಸ್ಯರು ಮಾತಾಡ್ತಾರೆ. ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಲೋಕಸಭಾ ಸದಸ್ಯರು ಆಯ್ಕೆ ಆಗಬೇಕು. ಇಲ್ಲಿ ವಿಶೇಷ ನಮ್ಮ ಸಾಗರ್ ಖಂಡ್ರೆ ಇಲ್ಲೂ ಕೂಡ ಆಯ್ಕೆ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ನಮ್ಮ
ಬೀದರ್ ನಗರದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ಜಿಲ್ಲೆಯ ದಲಿತ ಸಂಘಟನೆಗಳ ಒಕ್ಕೂಟದ ನಾಯಕರಾದ ರಾಜ್ಕುಮಾರ್ ಮೂಲಭಾರತಿಯವರು ಮೇ 7ರಂದು ನಡೆಯಲಿರುವ ಬೀದರ್ ಲೋಕಸಭೆ ಚುನಾವಣೆಯಲ್ಲಿ ಆರ್ಪಿಐ ಅಂಬೇಡ್ಕರ್ ಪಕ್ಷದ ಅಭ್ಯರ್ಥಿ ಮಹೇಶ್ ಗೋರ್ನಾಳ್ಕರ್ ಅವರನ್ನು ಸರ್ವ ಸಮಾಜದವರು ತಮ್ಮ ಅಮೂಲ್ಯವಾದ ಮತ ನೀಡಿ ಗೆಲ್ಲಿಸಬೇಕು ಎಂದು ಮನವಿ ಮಾಡಿಕೊಂಡರು. ನಾವು ಇವತ್ತು ನಮ್ಮ ಮಹೇಶ್ ಗೋರ್ನಾಳ್ಕರ್ ಅವರಿಗೆ ನಮ್ಮ ಮತಗಳು ಎಲ್ಲ ನಮ್ಮ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಇತರ ವರ್ಗದವರೆಲ್ಲ ಸೇರಿಬಿಟ್ಟು ನಮ್ಮ RPI ಪಕ್ಷಕ್ಕೆ ವೋಟ್ ಮಾಡಬೇಕಂತೇಳಿ ನಾವು ಅಪೀಲ್ ಮಾಡ್ಕೋತಾ ಇದ್ದೀವಿ. ಮತ್ತು ಈ ಕಾಂಗ್ರೆಸ್ ಪಕ್ಷದ ಏನಪ್ಪ ಗ್ಯಾರಂಟಿಗಳು, ನಮ್ಮ ದುಡ್ಡನ್ನು ಏನು ಮೀಸಲಿಟ್ಟಂಥ ದುಡ್ಡು ನಮ್ಮ ಅನುದಾನ, ಅದು ಸರ್ಕಾರ ಯಾವುದೂ ಬರಲಿ, ಅದು ಬೇರೆ ನಮ್ಮ ಜನರಿಗೋಸ್ಕರವಾಗಿ ಅಭಿವೃದ್ಧಿ ಒಂದು ಸಲುವಾಗಿ ಏನು ದುಡ್ಡು ಇಕ್ಕಿಂದಿತ್ತು 11,000 ಚಿಲ್ಲರ್ ಕರೋಡ್ ರೂಪಾಯಿ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಆ ದುಡ್ಡನ್ನು ಯಾವುದ್ಯಾವುದಕ್ಕೂ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾಯಿದ್ದಾರೆ ಅವರು. ಇದು ಗ್ಯಾರಂಟಿದಾಗೆ ಆಗ್ತಾಯಿದ್ದಿರ್ಬೇಕು. ಗ್ಯಾರಂಟಿದಲ್ಲಿ ನಮ್ಮ ದುಡ್ಡು ಗ್ಯಾರಂಟಿಗೆ ಯಾಕೆ ಯೂಸ್ ಮಾಡ್ತಾಯಿದ್ದೀರಿ, ಇದು ನಮ್ಮ ಪ್ರಶ್ನೆ. ಹೀಗಾಗಿ ಮತ್ತು ಅಂಬೇಡ್ಕರ್ ಅಭಿವೃದ್ಧಿಯಿಂದ ಏನು ನಮ್ಮ ಜನರಿಗೆ ಅಭಿವೃದ್ಧಿ ಹೊಂದುವ ಸಲುವಾಗಿ ಸಾಕಷ್ಟು ಯೋಜನೆಗಳಿದ್ದವು, ಎಲ್ಲ ಯೋಜನೆಗಳ ಕಡಿತಗೊಳಿಸಿದ್ದಾರೆ. ಯಾಕೆ ಜನ ಮುಂದೆ ಬರಬಾರ್ದು ಎಂಬ ದೃಷ್ಟಿಯಿಂದ ಮತ್ತು ಮಾತಾಡ್ತಾರೆ, ನಾವು ಗ್ಯಾರಂಟಿ ಕೊಟ್ಟಿವಿ. ಏನು ಈ ಕಡೆ ಕಟ್ ಮಾಡ್ತಾಯಿದ್ರಿ, ಆ ಕಡೆ ಗ್ಯಾರಂಟಿ ಕೊಡ್ತಾಯಿದ್ದೀರಿ, ನೀವು ಜನರಿಗೆ ಗುಮ್ರಾ ಮಾಡ್ತಾಯಿದ್ದೀರಿ. ಈ ಥರ ಆಗ್ತಾಯಿದೆ. ಮತ್ತು ಈ ನಮ್ಮ ಜಿಲ್ಲೆಯಲ್ಲಿ ಇನ್ಚಾರ್ಜ್ ಮಂತ್ರಿಯವರು ಏನು ಈಶ್ವರ್ ಖಂಡ್ರೆ ಅವರು ಏನಿದ್ದಾರ, ಇವರು ಬಂದಾಗಿಂದ ಹಿಡಿದು ಬಹುಶಃ ನಮ್ಮ ಜನರ ಮೇಲೆ ನಿರಂತರವಾಗಿ ಅನ್ಯಾಯಗಳು, ಅತ್ಯಾಚಾರಗಳು, ಏನು ನಮ್ಮ ಹೋರಾಟಗಾರರ ಮೇಲೆ ಪೊಲೀಸರ ಮುಖಾಂತರ ಭಾಳಷ್ಟು ಕೇಸಸನ್ನು ಹಾಕಿ ರೌಡಿ ಶೀಟಿಗೆ ತರಂಥ ದಿಕ್ಕಿನಲ್ಲಿ ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಇದು ಇನ್ಚಾರ್ಜ್ ಮಂತ್ರಿ ಅವರು. ಇವೆಲ್ಲ ಯಾಕೆ ಮಾಡ್ತೀರಿ? ಮತ್ತು ಓಟ್ ಯಾರು ಕೇಳ್ತಾ ಇದ್ದೀರಿ? ಸಂವಿಧಾನ ಹೆಸರಿನ ಮೇಲೆ ಸಂವಿಧಾನ ಏನು? ಸಂವಿಧಾನ BJP ಬಂತು ಅಂದ್ರೆ ಸಂವಿಧಾನ ತೆಗೆದಾಕ್ತಾರೆ ನೋಡ್ರಿ, ಅದೊಂದು ಹೆದರಿಕೆ. ಏನು ಸಂವಿಧಾನ ದಲಿತರ ಸಲುವಾಗಿ ಇದೆಯಾ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಲುವಾಗಿ ಸಂವಿಧಾನ ಕೊಟ್ಟಿದ್ದಾರೆ, ಶೋಷಿತ ಜನರ ಸಲುವಾಗಿ ಸಂವಿಧಾನ ಕೊಟ್ಟಿದ್ದಾರೆ. ಇದು ಭಾರತ ಜನರ ಸಲುವಾಗಿ, ಎಲ್ಲರ ಸಲುವಾಗಿ ಸಂವಿಧಾನ ಇದೆ. ಇದು ಸಂವಿಧಾನ ಹೆಸರಿನ ಮೇಲೆ ಹಿಂಗೆ ರಾಜಕೀಯ ಮಾಡೋ ಕೆಲಸವನ್ನು ಮಾಡ್ತಾಯಿದ್ದಾರೆ. ಭೀಮ್ ಆರ್ಮಿ ವತಿಯಿಂದ ಎಲ್ಲ ತಾಲೂಕಾ ಗ್ರಾಮಗಳಿಂದ RPI ಪಕ್ಷಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಿದ್ದೇವೆ. ಕಾರಣ ಕಾಂಗ್ರೆಸ್ ಪಕ್ಷದವರು ನಮ್ಮನ್ನು ಬಳಕೆ ಮಾಡ್ಕೊಳ್ಳುತ್ತಿದೆ ಅಂತ ತಿಳಿದು ಬಂದು ಈ ನಿರ್ಧಾರ ಮಾಡಿ. ಯಾಕಂದರೆ ಹೋರಾಟ ಮಾಡಬೇಕಾದ್ರೆ ಬಾಬಾ ಸಾಹೇಬ್ರು ಬೇಕು, ಚಳವಳಿ ಮಾಡಬೇಕಾದ್ರೆ ಬಾಬಾ ಸಾಹೇಬ್ರು ಚಳವಳಿ ಹಿಡ್ಕೊಂಡು ನಾವು ಮೂವ್ಮೆಂಟ್ ಮಾಡ್ತೀವಿ. ಹಾಗಿದ್ಮೇಲೆ ಚಳವಳಿ ಮಾಡ್ಕೊಂಡು ಹೋಗೋಂಥ ವ್ಯಕ್ತಿಗಳನ್ನ ಹಿಡ್ಕೊಂಡು ಅವರನ್ನು ಸತ್ತದಲ್ಲಿ ಥರ ಅಂತ ಕೆಲಸ ಮಾಡ್ಬೇಕಂತೇಳಿ ನಮ್ಮದು ವಿಚಾರಗಳು ಇಟ್ಕೊಂಡು ನಾವು ಈ ಸಾರಿ RPI ಪಕ್ಷದವರಿಗೆ, ನಮ್ಮ ಮಹೇಶ್ ಗೋಳ್ಕರ್ ಅವರಿಗೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾಯಿದ್ದೀವಿ. ಅವರು ಮೈನಾರಿಟಿಗೆ, ಈ ಬೀದರ್ ಜಿಲ್ಲೆಗೆ ಮೈನಾರಿಟಿಗೆ ಟಿಕೆಟ್ ಕೊಡು ಅಂತೇಳಿ, MP ಟಿಕೆಟ್ ಕೊಡು ಅಂತೇಳಿ ಪ್ರೆಸ್ ಮೀಟ್ ಕೂಡ ನಾವು ಮಾಡಿದ್ದೀವಿ, ಕೊಡಲಿಲ್ಲ. ಅವರು ಮಿನಿಸ್ಟರ್ ಮಕ್ಕಳೇ MP ಆಗಬೇಕು, ಮಿನಿಸ್ಟರ್ ಮಕ್ಕಳೇ MLAಗಳು ಆಗಬೇಕಂಥೇಳಿ ನಿರ್ಧಾರ ಏನು ಮಾಡಿದಾರ, ಅದು ನಮಗೆ ಸರಿ ಅನಿಸಿಲ್ಲ. ಅದು ಸಲುವಾಗಿ ಈ ಸಾರಿ ನಾವು ಮಹೇಶ್ ಗೋರ್ನಾಳ್ಕರ್ ಅವರಿಗೆ ಸಂಪೂರ್ಣ ಬೆಂಬಲ ಕೊಟ್ಟು ಗೆದ್ದು ಸಾರಿಸ್ಕೊಂಡು ತರ್ತೀವಿ ಅಂಥೇಳಿ ಈ ಮಾಧ್ಯಮದ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ. ಬೀದರ್ನಲ್ಲಿ ದಲಿತ್ ಮೈನಾರಿಟಿ ಹಿಂದುಳಿದ ವರ್ಗದವರು ನಿಜವಾಗಲೂ ಅವರು ಸುರಕ್ಷಿತದಿಂದ ಅಭಿವೃದ್ಧಿ ಆಗಬೇಕಾದ್ರೆ ಬಾಬಾ ಸಾಹೇಬ್ರ ವಿಚಾರಧಾರೆನೇ ಬೇಕು. ಬಾಬಾ ಸಾಹೇಬ್ರ ವಿಚಾರದಲ್ಲಿರುವಂಥ ಪಾರ್ಟಿ, ಬಾಬಾ ಸಾಹೇಬ್ರ ವಿಚಾರದಲ್ಲಿರುವಂಥ ಪಕ್ಷ, ಬಾಬಾ ಸಾಹೇಬ್ರ ಕನಸಿನ ಪಕ್ಷ RPI ಅಂಬೇಡ್ಕರ್ ಪಕ್ಷದಿಂದ ಮಹೇಶ್ ಗೋರ್ನಾಳ್ಕರ್ ಅವರು ಬೀದರ್ ಲೋಕಸಭಾ ಅಭ್ಯರ್ಥಿಯಾಗಿದ್ದಾರೆ. ಅದಕ್ಕಾಗಿ ಬೀದರ್ ಜಿಲ್ಲೆಯ ಸಂಪೂರ್ಣ ಎಲ್ಲ ನಮ್ಮ ದಲಿತ ಬಾಂಧವರಲ್ಲಿ, ಹಿಂದುಳಿದ ಬಾಂಧವರಲ್ಲಿ, ಮೈನಾರಿಟಿದವರಲ್ಲಿ ಕೇಳ್ಕೊಳ್ಳೋದೇನಂತಂದರೆ, ನಿಮ್ಮ ನಿಜವಾದಂಥ ಅಭಿವೃದ್ಧಿ ಮಾಡುವಂಥ ಜನರನ್ನು ಆಯ್ಕೆ ಮಾಡಿರಿ. ಮಹೇಶ್ ಗೋರ್ನಾಳ್ಕರ್ ಅವರು ಪ್ರತಿಯೊಂದು ಸಮಾಜಕ್ಕೆ, ಆ ಪ್ರತಿಯೊಂದು ಸಮಾಜದ ಮೇಲೆ ಅನ್ಯಾಯ ಆದಾಗ ಹೋರಾಟ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಆಯ್ಕೆ ಮಾಡಿಕೊಡ್ರಿ ಅಂಥೇಳಿ ಈ ಮಾಧ್ಯಮದ ಮೂಲಕ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಲ್ಯಾಪ್ಟಾಪ್ ಇದೆ, ಕಂಪ್ಯೂಟರ್ ಲ್ಯಾಪ್ಟಾಪ್ ಯಾಕೆ ತೊಗೊಂಡ್ರೆ ಇಡೀ ಜಗತ್ತು ಅಂಗೈಯಲ್ಲಿ ನೋಡ್ಬೋದು. ಲ್ಯಾಪ್ಟಾಪ್ ಇಲ್ಲ ಅಂದರೆ ನಮ್ಮ ಬದುಕಿಲ್ಲ. ಒಂದು ಅರ್ಜಿ ಹಾಕಬೇಕಾದ್ರೂ ಲ್ಯಾಪ್ಟಾಪ್ ಮೂಲಕ, ಕಂಪ್ಯೂಟರ್ ಮೂಲಕನೇ ಹಾಕಬೇಕು. ಸೀರಿಯಲ್ ನಂಬರ್ 5 ಇದೆ, ಮಹೇಶ್ ಗೋರ್ನಾಳ್ಕರ್. ದಯಮಾಡಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವತಃ RPI ಅಂಬೇಡ್ಕರ್ ತೆಗೆದಿರುವಂಥ ಪಾರ್ಟಿ. ಇವತ್ತು ಆ ಪಾರ್ಟಿ ಸೋಲಿಸ್ಬೇಕಂತ ಪ್ರಯತ್ನ ಮಾಡ್ತಾಯಿದ್ರಿ.
ಎಲ್ಲ ಮತದಾರರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ವಿಶೇಷವಾಗಿ ಬಸವಣ್ಣನ ಎಲ್ಲ ಶರಣ ಬಾಂಧವರಿಗೆ ಮತ್ತು ನಮ್ಮ ಮುಸ್ಲಿಂ ಬಾಂಧವರಿಗೆ ಮತ್ತು ನಮ್ಮ ಕ್ರಿಶ್ಚಿಯನ್ ಸಮುದಾಯ, ಮರಾಠ ಸಮುದಾಯ ಎಲ್ಲರಿಗೆ ಕಳಕಳಿ ಮನವಿ ಮಾಡ್ಕೊತೀನಿ. ಅಂಬೇಡ್ಕರ್ ಸಾಹೇಬ್ರದ್ದು ಪಾರ್ಟಿನಿಂದ ನಿಂದಿರುವಂಥ ಪ್ರಯತ್ನ ಮಾಡಿದ್ದೀನಿ. MLA ಎಲೆಕ್ಷನ್ದಾಗ ಭೀ ನಿಂತಿದ್ದೀನಿ. ಆವಾಗ ಯಾವುದೋ ಒಂದು ಅಪವಾದ ಹೊರಿಸಿದ್ರು. ಅವಾಗೂ ಸಂವಿಧಾನ ಅಂತ ಹೇಳಿದ್ರು, ಇವಾಗೂ ಸಂವಿಧಾನ ಅಂತ ಹೇಳಿದ್ರು. ಸಂವಿಧಾನ ಯಾರು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಸಂವಿಧಾನದಾಗೆ ಬಾಬಾ ಸಾಹೇಬ್ರು ಅವಕಾಶ ಕೊಟ್ಟರೆ ತಿದ್ದುಪಡಿ ಮಾಡೋಕೆ 100 ಪಟ್ಟು ಮೇಲೆ ಇವರು ಚೇಂಜ್ ಮಾಡಿದಾರಲ್ಲ, ತಿದ್ದುಪಡಿ ಮಾಡಿರಲ್ಲ ಕಾಂಗ್ರೆಸ್ದವರೇ ಮಾಡಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಅಂಬೇಡ್ಕರ್ ವಾದಿಗಳು ಯಾರಾದರೂ ನೀವು ಅಲ್ಲಿ ಮಾತಾಡಬೇಕು, ಹೋರಾಟಗಾರ ಇದ್ದಾಗ ಮಾತ್ರ ಸಂವಿಧಾನ ಬಗ್ಗೆ ವಿರುದ್ಧವಾಗಿ ಮಾತಾಡೋಕ್ಕೂ ಹೆದರ್ಕೋತಾರೆ. ನೀವು ಹೋರಾಟಗಾರರು ಲೋಕಸಭೆಯಲ್ಲಿ ಇರಬೇಕು, ಹೋರಾಟಗಾರರು ವಿಧಾನಸಭೆಯಲ್ಲಿ ಇರಬೇಕು. ಅದು ಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮಗೆ ಓಟಿನ ಅಧಿಕಾರ ಕೊಟ್ಟಿದ್ದು ನಿಮ್ಮ ಬಾಬಾ ಸಾಹೇಬ್ರ ವಿರುದ್ಧ ಪಾರ್ಟಿಗಳಿಗೆ ಓಟ್ ಹಾಕಂತಲ್ಲ. ಸ್ವಪಕ್ಷ ಬಾಬಾ ಸಾಹೇಬ್ರು ತೆಗೆದಿದ್ದ ಪಾರ್ಟಿಗೆ ಬಾಬಾ ಸಾಹೇಬ್ರಿಗಿಂತ ಶಾಣೆ ಇದ್ದೀರಿ ನೀವು ಎಲ್ಲರೂ. ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಪ್ರಥಮ ಮತ್ತು ಅಂತಿಮ. ಬಾಬಾ ಸಾಹೇಬ್ರೇ ನಮ್ಮ ದೈವ, ಬಾಬಾ ಸಾಹೇಬ್ರೇ ನಮಗೆ ಸರ್ವಶ್ರೇಷ್ಠ. ಬಾಬಾ ಸಾಹೇಬ್ ವಿಶ್ವಜ್ಞಾನಿಯರ, ಅವ್ರದ್ದು ಧೂಳಿಲ್ಲಿ ಯಾರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾರ್ಟಿ ನಾವು ಬೆಳೆಸ್ಬೇಕಾಗ್ಯದ. ಇವತ್ತು ಬಾಬಾ ಸಾಹೇಬ್ರ ಪಾರ್ಟಿಗೆ ಒಂದು ಚಿಹ್ನೆ ಎಲ್ಲ ನಿಮಗೆ ಅವಮಾನ ಆಗ್ಲತ್ತಿಲ್ಲ. ಎಲ್ಲೋ ಒಂದು ಕಡೆ ಏನೋ ಆಗ್ಯದಂತಿಕೆ, ಮತ್ತು ಅದು ರಾಜಕಾರಣ ಹೆಂಗೆ ಮಾಡ್ತಾಯಿದ್ರಿ? BJPದವ್ರು ಯಾರಾದರೂ ಸಂವಿಧಾನ ಬಗ್ಗೆ ಮಾತಾಡ್ತಿಕ್ಕೆ ಹೋರಾಟ ಮಾಡ್ತಾರೆ. ಅದೇ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಜನ, ಕಾಂಗ್ರೆಸ್ MP MLA ಇದ್ದವ್ರು ಯಾರಾದರೂ ಸಂವಿಧಾನ ಬಗ್ಗೆ ಮಾತಾಡಿದಾಗ ಅಲ್ಲಿ ವಿರೋಧ ಮಾಡಿದಾಗ ಯಾರೂ ಮಾಡ್ತಾಯಿಲ್ಲ. ಅಂದ್ರೆ ಇದು ಸಂವಿಧಾನ ಅನ್ನೋದು ಮಿಸ್ಯೂಸ್ ಹೆಂಗೆ ಮಾಡ್ತಾರೆ ಅಂದ್ರೆ, ಇವತ್ತು ಮತ್ತು ಕಾಂಗ್ರೆಸ್ಗೆ ಓಟ್ ಹಾಕೋರೆಲ್ಲ ಅಂಬೇಡ್ಕರ್ ವಾದಿಗಳಲ್ಲ. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದ ಮಾಜಿ ಶಾಸಕರು ಹಾಗೂ ಮರಾಠ ಸಮಾಜದ ನಾಯಕರಾದ ಮಾರುತಿರಾವ್ ಅವರು, ಭಾರತೀಯ ಜನತಾ ಪಕ್ಷ ಸರ್ವರ ಹಿತ ಬಯಸುವುದರ ಜೊತೆಗೆ ಮರಾಠ ಸಮಾಜದ ಆರ್ಥಿಕ ವಿಕಾಸಕ್ಕಾಗಿ ಮರಾಠ ಅಭಿವೃದ್ಧಿ ನಿಗಮ ಸ್ಥಾಪಿಸಿದ್ದು ಬಿಜೆಪಿ ಸರ್ಕಾರ. ಹೀಗಾಗಿ ಬಿಜೆಪಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಎಂದು ಮರಾಠ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಹಾಗೂ ಬಿಜೆಪಿ ಹಿರಿಯ ಮುಖಂಡರಾದ MG ಮೂಳೆ ಅವರು ಮಾತನಾಡುತ್ತಾ ಹೇಳಿದ್ದರು. ಬಾಬಾ ಸಾಹೇಬ್ ಆಗಲಿ, ಬಸವೇಶ್ವರ ಆಗಲಿ, ಶಿವಾಜಿ ಆಗಲಿ ಯಾವ ಜಾತಿಗ, ಯಾವ ಭಾಷೆಗ, ಯಾವ ರಾಜ್ಯಕ್ಕೆ ಸೀಮಿತ ಇಲ್ಲ. ಆಶ್ರಯಕ ಈ ವಿಶ್ವ ಮಾನವರು, ವಿಶ್ವಗುರುಗಳು, ಇದು ಎಲ್ಲರದ್ದು ಸರಿಸಮಾನಾಗಿ ನರೇಂದ್ರ ಮೋದಿ ಸರ್ಕಾರ, ಕರ್ನಾಟಕದ ಭಾಜಪ ಸರ್ಕಾರ ಎಲ್ಲ ಗೌರವ ಕೊಡ್ತಾ ಇದ್ವಿ, ಸನ್ಮಾನ ಮಾಡ್ತಾ ಇದ್ವಿ. ಮರಾಠ ಅವರ ಆರ್ಥಿಕ ಸ್ಥಿತಿ ಸುಧಾರಣೆ ಆಗಬೇಕಂತ ನಿಗಮ ಸ್ಥಾಪನೆ ಮಾಡಿದ್ವಿ. ಇವೆಲ್ಲ ನೋಡಿ ನಾವು ಬೀದರಲ್ಲಿ ಈಗ ಭಗವಂತ ಖುಬಾ ಸಪೋರ್ಟ್ ಮಾಡಬೇಕು ತೀರ್ಮಾನ ಮಾಡಿ ನಾವು ಕೆಲಸ ಮಾಡ್ತಾಯಿದ್ವಿ. ಭಗವಂತ ಖುಬಾ ಕ್ಯಾಂಡ್ ಬಗ್ಗೆ ಮಾತಾಡಬೇಕಂದ್ರೆ ನಮ್ಮ ವಿಚಾರ ಪ್ರಕಾರ ಎಷ್ಟು ಬೀದರ್ ಪಾರ್ಲಿಮೆಂಟ್ ಸದಸ್ಯ ಆಗ್ಯಾರ ಅದು ಭಗವಂತ ಖುಬಾರೇ ಜಾಸ್ತಿ ಕ್ರಿಯಾಶೀಲಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈ ದೇಶದಾಗ MP ಏನು ಕೆಲಸ ಮಾಡ್ತಾರೆ ಕಾಣಿಸಲ್ಲ, ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಬೇಕು. ಬಟ್ ಭಗವಂತ ಖುಬಾ ಅವರು ಇವತ್ತು ಬೀದರ್ಗೆ 13 ಟ್ರೈನ್ ಸ್ಟಾರ್ಟ್ ಆಗ್ಯಾವ. ಎಲ್ಲೂ ಹೋಗಿ ಶಿರಡಿ ಹೋಗ್ರಿ, ತಿರುಪತಿ ಹೋಗ್ರಿ, ಎಲ್ಲ ಹೋದ್ರಿ ಟ್ರೈನ್ಗಳು. ಹೈವೇ ಸಂಖ್ಯೆ ಜಾಸ್ತಿ ಆಗಿದೆ. ಅವರದ್ರಲ್ಲಿ ಸೋಲಾರ್ ಪಾರ್ಕ್ ಆಗ್ತಾಯಿದೆ, 13,000 ಕರೋಡ್ದು. ಇಲ್ಲಿ ಅಲ್ಲ ಈಗ CPET ಕಾಲೇಜ್ ಬರ್ತಾಯಿದೆ, IT ಟಾಪಿಕ್ ಟೈಪ್. ಈ ಪ್ರಕಾರ ಎಲ್ಲ ಕೆಲಸಗಳು ಜನರಲ್ ಏನು ಸ್ಕೀಮ್ ಅವ, ಫಸಲ್ ಬಿಮಾ ಯೋಜನಾ ಈ ರಾಷ್ಟ್ರದಲ್ಲಿ ಫಸ್ಟ್ ನಂಬರ್ ಬಂತು. ಬೇರೆ ಬೇರೆ ಎಲ್ಲ ಸ್ಕೀಮ್ಗಳು, ಪ್ರೈಮ್ ಮಿನಿಸ್ಟರ್ ಆವಾಸ್ ಯೋಜನಾ ಯಾವುದೂ ಕಡಿಮೆ ಇಲ್ಲ. ಸೊ ಫಸ್ಟ್ ಟೈಮ್ ನಮ್ಮ ಬೀದರ್ಗೆ ಒಂದು ಕ್ವಾಲಿಫೈಡ್ ಇಂಜಿನಿಯರ್ ಆದಂಥ ಕ್ಯಾಂಡಿಡೇಟ್ ಭಗವಂತ ಖುಬಾ ಇದ್ದಾರೆ, ಕೆಲಸ ಮಾಡ್ಯಾರಂತ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದೀವಿ. 60-70 ईयर वर्सेस अगर 10 साल मोदी सरकार के हम देखेंगे, मॉडिफिकेशन ऑफ इंडिया बहुत तेजी से बढ़ा है. तो हम सब यही चाहते हैं कि इस बार भी तीसरी बार भगवंत खुबा जी अधिक मतों से जीते और 400 पार का जो आंकड़ा है, टारगेट है, प्लानिंग जो है भारतीय जनता पार्टी की, उसको हमारा समाज भी उपयोगी बने, इस उद्देश्य से आज एक प्रेस कॉन्फ्रेंस रखे हैं. और देश में आजकल एक फैशन चला है, हिंदुइज्म, बुद्धिज्म, ये इज्म जो है, नेशनलिज्म होना बहुत जरूरी है. आज हमें देखते हैं पिछले 10 साल में नेशनलिज्म, राष्ट्रीयता ये देश में बढ़ी है, लेकिन अब तक
अलग अलग छोटे छोटे धर्मों में बांटकर राजकारण बहुत ज्यादा बढ़ते गया है। तो हमें ये लगता है, हमारे समाज को ये लगता है, बीदर के हमारे समाज को ये लगता है कि राष्ट्रीयता बढ़ना चाहिए, नेशनलिज्म बढ़ना चाहिए। तो हमें भारतीय जनता पार्टी में विश्वास है। भारतीय जनता पार्टी नेशन फर्स्ट इस बात के ऊपर, इस सिद्धांत के ऊपर काम करती है। इसीलिए हम आज बीदर के लोकसभा के कैंडिडेट भगवंत खुबा जी को समर्थन करने के लिए ये प्रेस कॉन्फ्रेंस कर रहे हैं। 2024 का जो इलेक्शन है वो अत्यंत महत्वपूर्ण इलेक्शन है। ऐसे इलेक्शन में देश के लिए सोचने का इलेक्शन है। ऐसे में श्री मौर्य साहब आना बहुत गलत है। हमारे बहुत मित्र हैं, अच्छे मित्र हैं, उनको हम पता है कि साहब तुम ये गलत कर रहे, समझाए। तुम एक एमएलए के इलेक्शन में एक कैंडिडेट बोल के अगर आते थे तो अच्छा होता था, हमको ऐसा लगा। एक समाज भी था, बड़ा इक्वल समाज है बाल्की में, मराठा और लिंगायत। ऐसे में कुछ तो हो सकता है, ऐसा हमारा बोलना था। लेकिन एमएलए में उन्होंने मैं नहीं आता बोल के बोले। यहाँ पर टिकट मांगे, ठीक है, टिकट नहीं मिला तो उसके बाद पार्टी का काम करना चाहिए। उन्होंने आके 1.5 साल हो गया पार्टी में, और पार्टी में मुझे अन्याय हो ये बोलना गलत है। पद्माकर पाटिल साहब को भी एक दफ़ा टिकट दिया गया था 2013 में, तो उसका कुछ उपयोग नहीं हो गया। यहाँ पर टिकट लिए उन्हें हुमनाबाद में लिया। तो ये जो बातें हैं ना, टिकट नहीं दिए, ये नहीं दिए, ये कुछ भी नहीं है। और भगवान बस आपके बारे में बोलना बोले तो एक प्रामाणिक चारित्रवान आदमी है, निष्कलंक है। 10 साल से काम कर रहे, यहाँ पर ऑफिस ओपन किए बीदर में, और हर जगह घूम रहे, तालुका में घूम रहे, इधर घूम रहे, और बहुत अच्छे काम किए से। ऐसा आदमी रहने के बाद इसके पहले कौन से एमपी कौन से गांव में गए क्या, घूमे क्या, कुछ भी नहीं। पद मिला इसलिए बहुत उड़ी मार रहे हो, जंप कर रहे हो। तुम्हारे समाज ने ये क्या बोला? मैं इस समाज का बहुत आदर करता हूँ। जब मैं पैदा हुआ तब थाली बजाकर घर में जो संस्कार दिए गए, और मैं जब समझने लगा तुम मराठा है बोल के मुझे बोला गया, इसलिए मैं मराठा हूँ। मेरे नाम के आगे सन ऑफ वेंकटराव बोल दिया गया। मेरी माँ ने बोला, मेरे समाज ने बोला, इसलिए मैं मरने तक वेंकटराव का ही बेटा हूँ। इसको कोई चेंज नहीं कर सकता। जैसे उसी तरह मेरे समाज को भी कोई चेंज नहीं सकता। मैं मेरे बाप का जिस तरह आदर करता हूँ, मेरे समाज का भी आदर करता हूँ। लेकिन पिछले 1000 साल के गुलामी में हमारे देश के टुकड़े हुए, हमारे संस्कृति का ह्रास हुआ, हमारे मंदिरों के मूर्तियां फोड़ी गई, लूट की गई। रक्तरंजित इतिहास हमारा देखते हुए सुरक्षा आज की डेट में बहुत जरूरी है। देश के टुकड़े न होना, सभी समाज को न्याय मिलना बहुत जरूरी है। एक मिनट समाज को न्याय मिलना बहुत जरूरी है। इसलिए मेरा समाज सुरक्षित रहे, मेरा बाप भी सुरक्षित रहे, मैं भी सुरक्षित रहूं, मेरे आने वाली पीढ़ियां, मेरे नातू बंधु सब सुरक्षित रहे, इसकी गारंटी मुझे बीजेपी में दिख रही है। इसलिए मैं आज बीजेपी के साथ हूं। ये मेरा उत्तर मेरे भाई को दिया हुआ है। जात का मुझे गर्व है, लेकिन मेरी जात को भी सुरक्षित रखने, अगर राष्ट्र ही सुरक्षित नहीं है, अफगानिस्तान को उदाहरण देखिए, कई देश जो विघटन में गए ऐसे उदाहरण देखिए। जब राष्ट्र सुरक्षित होगा तो मेरा झंडा भी सुरक्षित होगा, मेरा जो छत्रपति शिवाजी महाराज का आदर्श भी जीवंत रहेगा, वो इतिहास भी मिट नहीं सकेगा। इसलिए मुझे पार्टी के साथ आज की डेट में बीजेपी के सिवाय दूसरा पर्याय नहीं दिखता, इसलिए मैं बीजेपी के साथ हूँ। यह उत्तर मैंने मेरे समाज भाइयों को दिया है। यह उत्तर आपको या समाज को जो भी लगे, अगर गलत लगा तो मैं वही फिर से माफी मांगने के तैयार हूँ। ರಾಜ್ಯದಲ್ಲಿ ಸದಾಶಿವ ಆಯೋಗ ಕೂಡಿಸಿದ್ದೇ ಕಾಂಗ್ರೆಸ್ ಪಕ್ಷ, ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕೆಂದು ಮಾದಾರ ಚೆನ್ನಯ್ಯ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ರಮೇಶ್ ಕಟ್ಟಿತುಂಗವ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಬಿಜೆಪಿಗರು ಬರೀ ಮೋದಿಜಿ ಗ್ಯಾರಂಟಿ ಮತ್ತು ದೇಶದ ಗ್ಯಾರಂಟಿ ಎಂದು ಹೇಳುತ್ತಾರೆ. ಜನತೆಗಾಗಿ ಇದರಲ್ಲಿ ಯಾವುದೇ ಗ್ಯಾರಂಟಿ ಇದೆ ಎಂದು ಪ್ರಶ್ನಿಸಿದರು. ಶಿಕ್ಷಣ, ಆರೋಗ್ಯಕ್ಕಾಗಿ ಒಬಿಸಿ ಮೀಸಲಾತಿ ಮತ್ತು ಸಂವಿಧಾನ ಉಳಿಸುವ ಗ್ಯಾರಂಟಿ ನೀಡಬೇಕಾಗಿದೆ. ಈ ಬಾರಿ 400 ಪಾರ್ ಆಗದಿದ್ದರೆ ಮೋದಿಜಿ ದೇಶದ ಬಾಹರ್ ಆಗುತ್ತಾರೆ ಎಂದು ಹೇಳಿದ್ದರು. ಮಂದಾಕೃಷ್ಣ ಮಾದಿಗವರು ಒಂದು ಗಣೇಶ ಮನೆಯಲ್ಲಿ ಸಮಾವೇಶನ ಮಾಡಿದ್ದಾರೆ. ಅದು ಒಳ ಮೀಸಲಾತಿ ಕುರಿತು. ಒಳ ಮೀಸಲಾತಿ ಮೋದಿ ಗ್ಯಾರಂಟಿ ಅಂತೆ. ನಾನು ಕೇಳ್ತೀನಿ, ಬಿ ಜೆ ಪಿ ಸರ್ಕಾರಕ್ಕೆ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಅವರು ಕೇಂದ್ರಕ್ಕೆ ಶಿಫಾರಸು ಮಾಡಿದರು.
ಆವಾಗ ಆ ಶಿಫಾರಸಿನ ಮೇಲೆ 10 ತಿಂಗಳಾಯಿತು. 7 ತಿಂಗಳು ಸರ್ಕಾರ ಇತ್ತು, 3 ತಿಂಗಳ ಚುನಾವಣಾ ನೀತಿ ಬಂತು. 7 ತಿಂಗಳು ಏನು ಮಾಡಿದ್ರಿ? ಜಾರಿ ಮಾಡಬೇಕಿತ್ತಲ್ಲ ಗ್ಯಾರಂಟಿ. ಇವಾಗ ಬಂದು ಸದಾಶಿವದ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಸಮಾಜದಲ್ಲಿ ದ್ವಂದ್ವ ನೀತಿ ಸೃಷ್ಟಿ ಮಾಡಬಾರ್ದು. ಈ ಆಯೋಗವನ್ನು ಕೂಡಿಸಿದ್ದೆ ಕಾಂಗ್ರೆಸ್ ಸರ್ಕಾರ. ಆಯೋಗನ ಕೂಡಿಸಿಲ್ಲ ಅಂದರೆ ಇವತ್ತು ಇಷ್ಟು ದೊಡ್ಡಾಗಿ ಸದಾಶಿವ ಆಯೋಗವನ್ನು ಬೆಳೀತಿತ್ತ? ಹುಟ್ಟಿದವ್ರು ಯಾರು? ಇವಾಗ ಎಲ್ಲರೂ ಬಗಲಾಗಿ ಎತ್ಕೊಂಡು ಸದಾಶಿವ ಆಯೋಗ ವರದಿ, ಒಳ ಮೀಸಲಾತಿ, ABCD ವರ್ಗೀಕರಣ ಅಂತ ಮಾಡ್ತಾ ಇದ್ದಾರೆ. ಮೇನ್ ಹುಟ್ಟಿದವ್ರು ಯಾರು? ಹುಟ್ಟಿದ ಮೇಲೆ ಅನೇಕ ಮಂದಿ ಹೆಸರಿಟ್ಟುಕೊಳ್ತಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಕೆಲಸಗಳನ್ನು ಮತ್ತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳನ್ನು ಒಪ್ಪಿ ಕಾಂಗ್ರೆಸ್ ಪಕ್ಷದ 5 ಗ್ಯಾರಂಟಿಗಳಿಗಾಗಲೇ ಜಾರಿ ಮಾಡಿದೆ. ಅವರವರ ಖಾತೆಗೆ ಅವರವರ ಬಸ್ಸಿನಲ್ಲಿ ಈಗ ಸುಮಾರು ಮಣ್ಣಿನ ಸರ್ವೆ ಪ್ರಕಾರ ಶಕ್ತಿ ಯೋಜನೆ ಬಸ್ಸಿನಲ್ಲಿ 1,95,00,000 ಜನರು ಓಡಾಡಿದರಂತೆ ಮಾಹಿತಿ ಇದೆ. ನಮ್ಮ ದೇಶದ ಜನಕ್ಕೆ 140 ಕೋಟಿ. ಇದು 100,95,00,000 ಜನ ಓಡಾಡಿದ್ದಾರೆ. ನಮ್ಮ ದೇಶದ ಜನಕ್ಕಿಂತ ಹೆಣ್ಣುಮಕ್ಕಳು ನಮ್ಮ ದೇಶದಲ್ಲಿ ಹೆಚ್ಚು ಓಡಾಡಿದರು. ಅದಕ್ಕೆ ಇವೆಲ್ಲ ಕಂಡು ಮತ್ತು ಮೋದಿ ಗ್ಯಾರಂಟಿ ಏನು ರೀ? ಮೋದಿ ಗ್ಯಾರಂಟಿ ದೇಶದ ಗ್ಯಾರಂಟಿ. ಆ ಗ್ಯಾರಂಟಿಯಲ್ಲಿ ಏನಾದರೂ ಇದೆಯಾ? ಮಹಿಳಾ ಸಬಲೀಕರಣ ಇದೆಯಾ? ಶಿಕ್ಷಣ ಗ್ಯಾರಂಟಿ ಇದೆಯಾ? ಮತ್ತು ಉದ್ಯೋಗ ಗ್ಯಾರಂಟಿ ಇದೆಯಾ? ಮತ್ತು ಶಿಕ್ಷಣ ಗ್ಯಾರಂಟಿ ಇದೆಯಾ? ಆರೋಗ್ಯ ಗ್ಯಾರಂಟಿ ಇದೆಯಾ? ಯಾವುದಾದ್ರೂ ಫ್ರೀ ಗ್ಯಾರಂಟಿ ಇದೆಯಾ? 400 पार, अब की बार 400 पार. अगर 400 नहीं है तो ಮೋದಿ ದೇಶ के बाहर. ಇಂಥ ಸಮಯ ಬರ್ತದೆ ಅಂತ ಹೇಳುತ್ತಾ ಬಂಧುಗಳೇ, ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲರೂ ಬಂದು ಒಂದು ಶೋಭೆ ತಂದಿದ್ದಕ್ಕಾಗಿ ಇವತ್ತು ಯಾವುದೇ ಇತಿಹಾಸ ತಿಳ್ಕೊರಿ ನೀವು. ಕಾಂಗ್ರೆಸ್ ಪಕ್ಷದ ಎಲ್ಲಿ ಕಾಶ್ಮೀರದ ಕನ್ಯಾಕುಮಾರಿ ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ. ಮೊನ್ನೆ ರಾಹುಲ್ ಗಾಂಧಿಯವರು ದೇಶವನ್ನು ಸುತ್ತಿದ್ದಾರೆ, ಕೋಶವನ್ನು ಓದಿದ್ದಾರೆ. ಆದರೆ ನಮ್ಮ ಪ್ರಧಾನಿ ಪ್ರಪಂಚವನ್ನು ಸುತ್ತಿದ್ದಾರೆ. ಮೊದಲು ದೇಶ ನೋಡ್ರಪ್ಪ, ಪ್ರಪಂಚ ಸುತ್ತಿ ಬೇಡ. ಬೀದರ್ ನಗರದ ಹೋಟೆಲ್ ಮಯೂರ ಪರಿಚಾಹಿ ಸಭಾಂಗಣದಲ್ಲಿ ಬೀದರ್ ಜಿಲ್ಲಾ ವಿವಿಧ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ 10 ವರ್ಷದಲ್ಲಿ ಬಿಜೆಪಿ ಬೀದರ್ ಜಿಲ್ಲಾ ಸಂಸದರು ಕೇಂದ್ರ ಮಂತ್ರಿಗಳಾದ ಭಗವಂತ್ ಖೂಬಾರ್ ಅವರು ತಮ್ಮ ಭಾಷಣದಿಂದ ಜನರ ಹೊಟ್ಟೆ ತುಂಬುತ್ತಿದ್ದಾರೆ. ಸಂವಿಧಾನ ಪ್ರಕಾರ ರೈಲ್ವೆ ಬ್ಯಾಂಕ್, LIC, ವಿಮಾನ ರಾಷ್ಟ್ರದ ಸಂಪತ್ತು. ಆದರೆ ದೇಶದ ಪ್ರಧಾನಮಂತ್ರಿ ಖಾಸಗಿಯವರಿಗೆ ಮಾರಾಟವನ್ನು ಮಾಡಿದ್ದಾರೆ. ದೇಶದಲ್ಲಿರುವ ವಿವಿಧ ಧರ್ಮದವರ ಮಂದಿರ, ಮಸ್ಜಿದ್, ವಿಹಾರ, ಚರ್ಚ್ಗಳು ನಿರ್ಮಾಣ ಯಾಕೆ ಮಾಡಿಲ್ಲ ಎಂದು ವೀರ ಕನ್ನಡಿಗರ ಸೇನೆ ರಾಜ್ಯ ಸಂಚಾಲಕ ಸುಬ್ಬಣ್ಣ ಕರ್ಕಳ್ಳಿಯವರು ಮಾತನಾಡುತ್ತಾ ಹೇಳಿದರು. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದೆ. ಆ 5 ಗ್ಯಾರಂಟಿಗಳನ್ನು ಸರ್ಕಾರದ ವತಿಯಿಂದ ಕೊಟ್ಟಿದ್ದಾರೆ. ಅವು ಜನರಿಗೆ ತಲುಪ್ತಾ ಇದ್ದಾವೆ. ಜನರನ್ನು ಹೇಳ್ತಕ್ಕಂಥ ತಲುಪಿದಂಥ ಹಣವನ್ನು ಯಾವ ರೀತಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಹಿಳೆಯರು ಮಾತಾಡಿದ್ದಾರೆ. ನಾವು ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕಾಂಗ್ರೆಸ್ ಅಭ್ಯರ್ಥಿ ಲಾಯರ್ ಆಗಿರ್ತಕ್ಕಂಥ ಸಾಗರ್ ಖಂಡ್ರೆ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಕಾರಣ ಬೀದರ್ ಜಿಲ್ಲೆಯಲ್ಲಿ ಆಗಬೇಕಾಗಿರ್ತಕ್ಕಂಥ ಮಿನಿ ವಿಧಾನಸೌಧ ನಿರ್ಮಾಣ ಆಗಬೇಕು ಮತ್ತು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಕನ್ನಡ ಭವನ ಆಗಬೇಕು. ವಿದ್ಯಾವಂತ ನಿರುದ್ಯೋಗಿಗಳಿಗೆ ಉದ್ಯೋಗಗಳನ್ನು ಸಿಗಬೇಕು. ಮಹಿಳೆಯರಿಗೆ, ಮಕ್ಕಳಿಗೆ ಅಭಿವೃದ್ಧಿಪಡಿಸಲಿಕ್ಕೆ ಲೋನ್ಗಳನ್ನು ಸಿಗಬೇಕು. ಆ ನಿಟ್ಟಿನಲ್ಲಿ ನಾವು ಸಾಗರ್ ಖಂಡ್ರೆ ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ಸಾಗರ್ ಖಂಡ್ರೆ ಮತ್ತು ಈಶ್ವರ್ ಖಂಡ್ರೆ ಅವರು ಸದಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವಗಳನ್ನು ಜಾರಿಗೆ ತರ್ತಾ ಇದ್ದಾರೆ. ಮೋದಿಜಿ ಅವರು ಹೇಳ್ತಾರೆ, ನಾನು ಸಂವಿಧಾನ ವಿರೋಧಿಯಲ್ಲ, ಸಂವಿಧಾನವನ್ನು ರಕ್ಷಣೆ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅವರಿಗೆ ಮಾಧ್ಯಮದ ಮುಖಾಂತರವಾಗಿ ನಾವು ಪ್ರಶ್ನೆಯನ್ನು ಮಾಡ್ತೇವೆ. ಸಂವಿಧಾನದ ಪ್ರಕಾರವಾಗಿರಬೇಕಾಗಿರ್ತಕ್ಕಂಥ ರೈಲ್ವೆ, LIC ಇವೆಲ್ಲವುಗಳನ್ನು, ಬ್ಯಾಂಕು ಇವೆಲ್ಲವುಗಳನ್ನು ರಾಷ್ಟ್ರೀಕರಣ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಖಾಸಗೀಕರಣವನ್ನು ಮಾಡ್ತಾ ಇದ್ದಾರೆ. ಉದ್ದೇಶ ಏನಂತಂದರೆ ಸಂವಿಧಾನದಲ್ಲಿರ್ತಕ್ಕಂಥ
ಎಲ್ಲ ರಾಷ್ಟ್ರೀಯ ಸಂಪತ್ತನ್ನು ಒಬ್ಬ ಒಡೆತನಕ್ಕೆ ಒಬ್ಬರಿಗೆ ಅಂಬಾನಿ ಕುಟುಂಬದವರಿಗೆ ಗುಜರಾತ್ದವರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಭಗವಂತ ಖೂಬಾರಿಗೆ ಒಂದು ಅವಕಾಶ ಬೀದರ್ ಜಿಲ್ಲೆ ಜನತೆ ಅವಕಾಶ ಕೊಟ್ಟದ, ಬಟ್ ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡಿಲ್ಲ. ಅದಕ್ಕೆ ಏನು ಸಾಗರ್ ಖಂಡ್ರೆ ಅವರು ಯುವಕರಿದ್ದಾರ, ಒಂದು ಲಾಯರ್ ಇದ್ದಾರ, ಅದಕ್ಕೆ ನಮಗೆ ಒಂದು ನಂಬಿಕೆ ಅದ ಮುಂದೆ ಬರೋ ದಿನಗಳಲ್ಲಿ ಇವರು MP ಆದರ ಒಂದು ಬೀದರ್ ಏನರ ಚೇಂಜಸ್ ಮಾಡ್ತಾರೆ ಅಂಥೇಳಿ ಈ ಎಲ್ಲ ಉದ್ದೇಶ. ಯಾಕಂದ್ರೆ ಸ್ಪೆಷಲಾಗಿ ಯುವಕರರ ಇವು ನಾವು ಎಲ್ಲ ಯುವಕರು ಕುಂತು ಅವ್ರಿಗೆ ನಾವೊಂದು ನಿರ್ಣಯ ತೊಗೊಂಡು ಒಂದು ಸಾಗರ್ ಖಂಡ್ರೆ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೆಂಬಲ ಸೂಚಿಸ್ಬೇಕಂತೇಳಿ ಈ ಒಂದು ಸಭೆ ಕರೆದಿದ್ದೆವು. ಮತ್ತು ಅದೇ ರೀತಿ ಇವರೇನು ಭಗವಂತ ಖೂಬಾ ಅವರು ಏನು ಅಭಿವೃದ್ಧಿ ಕೆಲಸ ಮಾಡಿದ್ದೆವು, ಅಲ್ಲಿ ಏನೋ ಮಾಡಿದ್ದೆವು, ಟ್ರೇನು ಅದು ಇದು ಏನೋ ಒಂದು ಸುಳ್ಳು ಹೇಳ್ಕೊತಾ ಏನು ಪ್ರಚಾರ ಮಾಡತ್ತಾರ. ಇದಕ್ಕೆ ನಾವು ಖಂಡಿಸ್ತೇವೆ. ಯಾಕಂದ್ರೆ ಅಭಿವೃದ್ಧಿ ಕೆಲಸ ಮಾಡಿದ್ರೆ ಮಾತ್ರ ಹೇಳಬೇಕು. ಇದೇನು ಸುಳ್ಳು ಭಾಷಣಕ್ಕೆ ಸೀಮಿತ, ಬಟ್ ಅಭಿವೃದ್ಧಿ ಕೆಲಸ ಆಗಿಲ್ಲ. ಒಂದು ಕೂಡ್ಲಕ್ಕೆ ಚೇರ್ ಬಿಟ್ಟು ಮತ್ತೆ ಏನು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಮತ್ತು ಇವರೆಲ್ಲ ಡಾಮರೀಕರಣ ಏನು ರಸ್ತೆಗಳು ಮಾಡ್ಯಾರ, ಸಂಪೂರ್ಣವಾಗಿ ಕಳಪೆ ಮಟ್ಟ ಕಾಮಗಾರಿ ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಹಾಗೂ ಬಡವರ ಭೂಮಿಗಳು ಏನು ರೈತರ ಭೂಮಿಗಳು ಇವ್ರೇನು ಕಾಂಕ್ರೀಟ್ ಮಷಿನ್ಗಳು ಹಾಕ್ಯಾರ, ಅದ್ರಾಗೂ ಕೂಡ ತನಿಖೆ ಮಾಡಿದ್ರೆ ಅವ್ರಿಗೆ ಎಲ್ಲೆಲ್ಲಿ ಕಾಂಕ್ರೀಟ್ ಮಷಿನ್ಗಳು ಹಾಕ್ಯಾರ ತನಿಖೆ ಮಾಡಿದ್ರು ಕೂಡ ಅಲ್ಲಿ ಬಡವರ ಭೂಮಿಯೆಲ್ಲ ಕಬ್ಜಾ ಮಾಡ್ಕೋತಾರೆ. ಹಾಗೂ ಇಂಥ ಹಲವಾರು ಸಮಸ್ಯೆಗಳವ. ಅದು ಬೀದರ್ ಜನತೆಗೆ ನಮ್ಮ ಕನ್ನಡ ಪರ ಸಂಘಟನೆಗಳಿಂದ ಹಾಗೂ ದಲಿತ ಪರ ಸಂಘಟನೆಗಳಿಂದ ಒತ್ತಾಯ ಮಾಡಿ ಇದು ಒಂದು ವಿನಂತಿ ಮಾಡಿ ಒಂದು ಸಾಗರ್ ಖಂಡ್ರೆ ಅವರಿಗೆ ಇದೊಂದು ಬಾರಿ ಅವಕಾಶ ಕೊಡಬೇಕಂತೇಳಿ ಈ ನಮ್ಮ ಸಂಘಟನೆ ವತಿಯಿಂದ ಮನವಿ ಮಾಡ್ತೀವಿ. ಬೀದರ್ ನಗರದ ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೀದರ್ ಲೋಕಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿ ಹಾಗೂ ಹೈಕೋರ್ಟ್ ಕಲಬುರಗಿ ಪೀಠದ ನ್ಯಾಯವಾದಿ ಜಯರಾಜ್ ಬುಕ್ಕಾ ಅವರು ಮೇ 7ರಂದು ನಡೆಯಲಿರುವ ಬೀದರ್ ಲೋಕಸಭೆಯ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ 10ರ ಕೋಟ್ ಚಿಹ್ನೆಗೆ ತಮ್ಮ ಅಮೂಲ್ಯವಾದ ಮತ ನೀಡಿ ಗೆಲ್ಲಿಸಿದ್ದರೆ ಕ್ಷೇತ್ರದ ಬಡ ಜನರ ಅಭಿವೃದ್ಧಿಗಾಗಿ ಶ್ರಮಿಸುವೆ ಎಂದು ಹೇಳಿದ್ದರು. ಕೆಲವರು ಜನ ಹೈಕೋರ್ಟಿಗೆ ಬಂದು ವಾದ ಮಂಡನೆ ಮಾಡಿದ್ರು. ನಂತರ ಇಡೀ ರಿಂಗ್ ರೋಡಿಗೆ ಅವರು ಪರಿಹಾರ ಕೊಟ್ಟಿದ್ರು. ಆದರೆ ನಮ್ಮ ಜನ ಏನು ಮಾಡಿದ್ದಾರೆ ತಪ್ಪು ಸ್ವಾಮಿ, ಸುಮಾರು 2,000 ಎಕರೆ ಜಮೀನು ಬಿಲ್ಡಿಂಗ್ ಕಳ್ಕೊಂಡಿದ್ದಾರೆ, ಪ್ಲಾಟ್ ಕಳ್ಕೊಂಡಿದ್ದಾರೆ. ಕೆಲವರು ಪ್ಲಾಟ್ ಹೋಗಿವೆ, ಅವ್ರಿಗಂತಾರೆ ಇನ್ನೂ ನಿಮ್ಮದೊಂದು ಜಾಗಕ್ಕೆ ಕಿಮ್ಮತ್ತು ಇರಲಿಕ್ಕೆ 1-2 ಪ್ಲಾಟ್ ಹೋಗಿವೆ, ಮತ್ತು ಅವ್ರ ಜಮೀನು ಇಲ್ಲ, ಅದಕ್ಕೆ ಇನ್ನೊಂದು ಎಲ್ಲಿ ರೇಟ್ ಬರ್ತದೆ. ಹೀಗಾಗಿ ಆ ರಿಂಗ್ ರೋಡು ಮತ್ತು ಮೆಡಿಕಲ್ ಕಾಲೇಜ್ನಲ್ಲಿ ಏನು ತಮ್ಮ ಮನೆ ಆಸ್ತಿ ಪಾಸ್ತಿ ಕಳ್ಕೊಂಡಿದ್ದಾರೆ ಅವರಿಗೆ ವಿಶೇಷ ಕಾನೂನು ಮಾಡಿ ಅನುದಾನ ತಂದು ಅವರಿಗೆ ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಬಂಧುಗಳೇ. ಮತ್ತು ಈ ಏನು ವಿವಿಧ ಹುದ್ದೆಗಳಲ್ಲಿ ಏನು ಖಾಲಿ ಹುದ್ದೆಗಳವ, ಅದು ಈಗ ತಾತ್ಕಾಲಿಕ ಜೊತೆಗೆ ಇನ್ನೂ ಕೆಲವು ಖಾಲಿ ಹುದ್ದೆಗಳ ಅವು ಕೂಡ ತುಂಬಲಿಕ್ಕೆ ನಾವು ಪ್ರಯತ್ನ ಮಾಡ್ತಕ್ಕಂಥದ್ದು ವಿಷಯನ ತಮ್ಮ ಬಯಸ್ತೇನೆ ಬಂಧುಗಳೇ. ಈಗ ರೈತರ ಮಕ್ಕಳು ಅಗ್ರಶ್ರೇಣಿಯಲ್ಲಿ ಪಾಸಾದರೆ ಅವ್ರಿಗೆ ಪ್ರತಿ ಜಿಲ್ಲೆಗೆ ಪ್ರತಿ ತಾಲೂಕಿಗೆ 50ರಂತೆ ಅವರ ಶಿಕ್ಷಣ ಖರ್ಚು ವೆಚ್ಚವನ್ನು ಕೂಡ ನಾವು ಮಾಡ್ಕೋತೇವೆ. ಈ ಎಲ್ಲ ವಿಚಾರಗಳನ್ನು ನಾವು ಚುನಾವಣೆಯಲ್ಲಿ ಗೆದ್ದರೆ ಯಾಕಂದರೆ ನನ್ನ ಹೆಸರು ನಂದು ಚಿನ್ನು ಕೋಟು 2 ಅಕ್ಷರ ಇದೆ, ನನ್ನ ಸೀರಿಯಲ್ ನಂಬರ್ 10 ಇದೆ, ಅವು 2 ಅಕ್ಷರ ಇವೆ, ನನ್ನ ಸರ್ನೇಮ್ ಕೂಡ 2 ಅಕ್ಷರ ಇವೆ. ಇವು ಮತ್ತು ಜೊತೆಗೆ ಅವ್ರು ನಮ್ಮ 2 ರಾಷ್ಟ್ರೀಯ ಪಕ್ಷದ ಸರ್ನೇಮ್ ಕೂಡ ಖೂಬಾ ಮತ್ತು ಖಂಡ್ರೆ 2 ಅಕ್ಷರಗಳಿವೆ. ಅವರು 2 ಅಕ್ಷರಗಳಿಗೆ ಅವ್ರ ಮನೆತನಕ್ಕೆ ಈಗಾಗಲೇ ಬೀದರ್ ಜಿಲ್ಲೆಯ ಜನತೆ ಅಧಿಕಾರನ ಕೊಟ್ಟಿದ್ದಾರೆ. 2 ಸಲ ಇವರಿಗೆ ಕೊಟ್ಟಿದ್ದಾರೆ, ಅವ್ರ ಮನೆಗೆ ಅಧಿಕಾರ ಇದೆ. ಹೀಗಾಗಿ ಬೀದರ್ ಸಮಸ್ತ ಲೋಕಸಭಾ ಜನತೆ ವಿಚಾರವಂತರಿಗೆ ಒಂದು ಸಲ ನನ್ನನ್ನು ಅವಕಾಶ ಕೊಟ್ಟಿದ್ದರೆ ಈ ಬೀದರ್ ಜಿಲ್ಲೆ ರಾಷ್ಟ್ರ ಮಟ್ಟದಲ್ಲಿ ದೇಶದಲ್ಲಿ ಎತ್ತರಕ್ಕೆ ಹೆಸರಾಂತ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಯಾವುದೇ ಸಂಸತ್ತಿನಲ್ಲಿ ತಡವಾಗಿದ್ದರೆ ಇಮಿಡಿಯೇಟ್ಲಿ ಸರ್ವೋಚ್ಚ ನ್ಯಾಯಾಲಯ ಲಾಸ್ ಟೆಂಪಲ್ ಏನಿದೆ, ದೇಶದ ದೇವರ ಗುಡಿ ಅಂತ ಏನು ಕರೀತಾರೆ, ಸುಪ್ರೀಂ ಕೋರ್ಟಿಗೆ ಹೋಗಿ ಈ ಬೀದರ್ ಜಿಲ್ಲೆ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಜನರ ಸೇವೆ ಮಾಡಲಿಕ್ಕೆ ನಾನು ತಯಾರಿದ್ದೀನಿ ಅಂತಕ್ಕಂಥ ಮಾತನ್ನು ನಾಳೆ 7/5/2024 ಚುನಾವಣೆ ಸಂದರ್ಭದಲ್ಲಿ ಈ ಭಾಗದ ಸಮಸ್ತ ಜನತೆ 19 ಲಕ್ಷ ಜನ ಸಮೀಪಿದ್ದಾರೆ. ಅವರೆಲ್ಲರಿಗೂ ಈ ತಮ್ಮ ಮಾಧ್ಯಮದ ಮುಖಾಂತರ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ಅವರು ನನಗೆ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತೀನಿ ಅಂತ ನನ್ನ ವಿಚಾರವನ್ನು ನನ್ನ ಪ್ರಣಾಳಿಕೆಯನ್ನು ತಮ್ಮ ಮುಂದೆ. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.